ಮೂಡುತ್ತಿಹುದು ಇಂದು ಯುಗವು. ನಮಸ್ಕಾರ. ನೋಡಿ, ಸಂಘದ ಗೀತೆಗಳಿದೆಯಲ್ಲ, ಅದು ಕೇವಲ ಸಂಘದ ಸ್ವಯಂ ಸೇವಕರಿಗೆ ಮಾತ್ರ ಇಷ್ಟ ಆಗ್ತಿರಲಿಲ್ಲ. ಈ ಹಾಡುಗಳು ತುಂಬ ಬೇರೆ ಬೇರೆ ಸಂಘಟನೆಗಳು ಸಹ ಇಷ್ಟಪಟ್ಟು ಅದನ್ನು ಅವರ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ರು. ಅದಕ್ಕೆ ಒಂದು ತಾಜಾ ಉದಾಹರಣೆ ಏನು ಅಂದರೆ, ನಾವು ಸಂಘದ ಒಂದು ಜನಪ್ರಿಯ ಗೀತೆ ಮೂಡುತ್ತಿಹುದು ಇಂದು ಯುಗವು ಬೆಳಗುತ್ತಿಹುದು ಸಕಲ ಜಗವು, ಈ ಹಾಡನ್ನು ನಾವು ಕೇಳ್ತೀವಿ. ಇದೇ ಹಾಡನ್ನು ಬೆಂಗಳೂರಿನ ಒಂದು ದಲಿತ ಸಂಘಟನೆಗಳು ಅದನ್ನು ಬದಲಾಯಿಸಿದರು. ಮೂಡುತ್ತಿಹುದು ಭೀಮಯುಗವು ಬೆಳಗುತ್ತಿಹುದು ಸಕಲ ಜಗವು ಅಂತ. ನೋಡಿ, ಈ ಹಾಡನ್ನು ಬರೆದಿದ್ದು ಮೈಸೂರಿನ ವೇಣುಗೋಪಾಲ್ಜಿ. ಜನಪ್ರಿಯ, ನಮ್ಗೆ ಗೊತ್ತಿರೋ ಹಾಗೆ ಹುಟ್ಟಿನಿಂದ ಅವರು ಕುರುಡನಾಗಿ ಅಂಧನಾಗಿ ಇದ್ದಿದ್ದು. ಆದರೆ 70ಕ್ಕೂ ಹೆಚ್ಚು ನಾಟಕಗಳು, 10 ದೇಶಭಕ್ತಿ ಗೀತೆಗಳನ್ನು ಬರೆದಿರೋರು ವೇಣುಜಿ ಅಥವಾ ವೇಣುಗೋಪಾಲ್ಜಿ ಅಂತ. ಈ ಥರ ಅನೇಕ ಘಟನೆಗಳಲ್ಲಿ ಇದೆ. ಈ ಹಾಡನ್ನು ಸಹ ಅವರೇ ಬರೆದಿದ್ದು. ನೋಡಿ, ಈ ಹಾಡನ್ನು ಬರೆದಿದ್ದನ್ನು ಬೆಂಗಳೂರಿನಲ್ಲಿ ಇರುವಂಥ ದಲಿತ ಸಂಘಟನೆಗಳು ಈ ಮೂಡುತ್ತಿಹುದು ಭೀಮಯುಗವು ಆಗ್ಬಿಟ್ಟಿದೆ ಅಂತ ವೇಣುಜಿ ಅವರಿಗೆ ವಾದಿರಾಜ್ ಅವ್ರು ಬಂದು ಹೇಳಿದಾಗ, ಓರ್ವ ಕವಿ ಬರೆದವನು ಏನು ಹೇಳ್ತಾರೆ ಅಂದರೆ ವೇಣುಜಿ ಹೇಳೋ ಮಾತೇನು ಅಂದರೆ, ಬರೆಯೋದಕ್ಕಿಂತ ಮುಂಚೆ ನಮಗೆ ಏನಿರುತ್ತಲ್ಲ ಪ್ರಸವ ವೇದನೆ, ಅದು ಇರುತ್ತೆ. ಬರೆದಾದ್ಮೇಲೆ ಅದು ಸಾರ್ವಜನಿಕರ ಸ್ವತ್ತದು. ಹಾಗಾಗಿ ಯಾರು ಹೇಗೆ ಬೇಕಾದ್ರೂ ಉಪಯೋಗಿಸ್ಬೋದು, ಆದರೆ ಸಂತೋಷ ಈ ರೀತಿಯೂ ಉಪಯೋಗಿಸ್ಕೋಬೋದಲ್ಲ ಅಂತ ವೇಣುಜಿಯವರು ಹೇಳ್ತಾರೆ. ಹೀಗೆ ಕೆಲವೊಂದು ಹಾಡುಗಳು ಕೆಲವು ಸಂಘಟನೆಗಳಿಗೆ ಸಹ ಅಚ್ಚುಮೆಚ್ಚಾಗಿದ್ದನ್ನು ನಾವು ಕೇಳ್ಬೋದು. ಇದೇ ವೇಣುಜಿಯವರ ಇನ್ನೊಂದು ಜನಪ್ರಿಯ ಗೀತೆ ಎದ್ದು ನಿಲ್ಲು ವೀರ ದೇಶ ಕರೆದಿದೆ ಅಂತ. ಈ ಥರ ಅನೇಕ ಅವ್ರ ವಿಚಾರಗಳು ಮತ್ತು ಅವ್ರ ಜೀವನದ ಅನೇಕ ಕಷ್ಟ, ನೋವು, ನಲಿವುಗಳು ಇರುವಂಥ ಒಂದು ಸುಂದರ ಪುಸ್ತಕ ಅಕ್ಷಯ ನೇತ್ರ ಅಂತ ರವೀಂದ್ರ ಭಟ್ ಅವ್ರು ಬರೆದಿರುವಂಥ ಪುಸ್ತಕ. ಇದು ವೇಣುಜಿಯವ್ರ ಬಗ್ಗೆನೇ ಇರುವಂಥ ಪುಸ್ತಕ. ಈ ಪುಸ್ತಕವನ್ನು ತಾವೆಲ್ಲರೂ ಗಮನಿಸಬೇಕಾಗಿರುವಂಥದ್ದು ಅತ್ಯಮೂಲ್ಯ. ಹೀಗೆ ಸಂಘದ ಹಾಡು ಹೇಗೆ ಬೇರೆ ಬೇರೆ ಮತ್ತು ವಿವಿಧ ಕಡೆ ಹೇಗೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸದ್ಯಕ್ಕಿಷ್ಟಿರಲಿ, ಮುಂದಿನ ದಿವಸ ಸಿಗೋಣ. ನಮಸ್ಕಾರ.